ಇದು ನೋಡಿದ ತಕ್ಷಣ ಫುಲ್ ಶಾಕ್ ಆಗೋದೆ. ಡ್ರೆಸ್ ಒಂದು ಇಲ್ಲಿ ಚೇಂಜ್ ಮಾಡಿದ್ವಿ, ಕಾರಲ್ಲೇ ಮೇಕಪ್. ಫಸ್ಟ್ ಟೈಮ್ ಆಯ್ತಾ ಮಾಮ್ಸ್ ಟೂಬಿಗೆ ಈ ತರ ಎಲ್ಲ ಗಿಫ್ಟ್ ತಗೊಂಡು ಹೋಗ್ತಾ ಇರೋದು. ಮುದ್ದು ಕೃಷ್ಣ ಬರ್ತಿದ್ದಾನೆ ಅಂತ ಸಂಕೇತವಾಗಿ ಇರ್ತಾ ಇತ್ತು. ಸೆಕೆಂಡ್ ಓಮ್ ಅಂದ್ರೆ ಈ ಕಾರ್ ಅಂತಾನೆ ಹೇಳ್ಬೋದು. ಇರೋಬ್ಬರ ಐಟಮ್ಸ್ ಎಲ್ಲ ಇಲ್ಲೇ ಇದೆ. ವೆಲ್ಕಮ್ ಮ್ಯಾಮ್. ಹ್ಯಾಪಿ ಮಾಮ್ಸ್ ಟು ಅಮ್ಮ. ಎಲ್ಲೂ ಬಿಟ್ಕೊಡ್ಬಾರ್ದು ಆಯ್ತಾ. ನಾನು ಬೇಬಿಗೋಸ್ಕರ ಬಂದಿರೋದು. ಯಾವ್ದು ಪಾಪು ಆಗುತ್ತೆ ಅಂತ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸೂಪರ್ ಆಗಿದ್ವಿ. ಆ್ಯಂಡ್ ಇವತ್ತು ಏನೋ ಸ್ಪೆಷಲ್ ಇದೆ. ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನು ಸ್ಪೆಷಲ್ ಅಪ್ಪ ಅಂತ. ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಜೀವಿತಿನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಆನ್ಲೈನಲ್ಲಿ ಒಂದಿಷ್ಟು ಗಿಫ್ಟು ಮತ್ತು ಕೇಕ್ ತರಿಸಿದ್ದೀನಿ. ಇವಾಗ ಬನ್ನಿ ಸೆಲೆಬ್ರೇಟ್ ಮಾಡೋಣ. ಇವತ್ತು ಜೀವಿತಿನ ಬರ್ಡೇ. ನಾಚಿಕೆ ಮಾತಾಡ್ಸೋದೇ ಇಲ್ಲ. ಹ್ಯಾಪಿ ಬರ್ಡೇ ಟು ಯು ಜೀವಿತ್. ಹ್ಯಾಪಿ ಬರ್ಡೇ ಟು ಯು. 1.5 ವರ್ಷದಿಂದ ಎತ್ಕೊಂಡು ಬಂದಿದ್ದವಳು, ಈಗ 5 ವರ್ಷ ಆಯ್ತು. ಅವನು ಇಷ್ಟಿದ್ದ ಈಗ ಒಂಚೂರು ಎತ್ತರ, ನೋಡಕ್ಕೆ ಚಂದ. ಹ್ಯಾಪಿ ಬರ್ಡೇ ಟು ಯು. ಜೀವಿತ ಗಿಫ್ಟ್ ಇದು LED ರೈಟಿಂಗ್ ಟ್ಯಾಬ್ಲೆಟ್. ಇದೇನಿದು? ಕಾರು. ಇದೇನಿದು? ಚಾಕ್ಲೇಟ್. ಅಷ್ಟೇ. ಚೆನ್ನಾಗಿ ಇಷ್ಟ ಆಯ್ತಾ? ಇದರಲ್ಲಿ ಡ್ರಾಯಿಂಗ್ ಬರ್ದಿ ಆಯ್ತಾ? ಡ್ರಾಯಿಂಗ್ ಬರ್ದು ಹಂಗೆ ಅಳಿಸೋದು ಆಯ್ತಾ? ಇದು ಇಷ್ಟ ಆಯ್ತೇನಾ? ಚೆನ್ನಾಗಿದೆ ಅನ್ಸಲ್ಲ. ಚೆನ್ನಾಗಿದೆ ಅಕ್ಕ. ಬೇನೆ ತಗೊಂಡೋಗಿ ಅವ್ನಿಗೆ ತೋರಿಸ್ಬಿಟ್ಟು ಅವನ್ನ ಇವತ್ತು ಬಂದಿದ ತಕ್ಷಣ ಅಳಿಸ್ತಾನೇನೋ. ಇವಾಗ ರೆಡಿ ಆಗಿದ್ದೀನಿ. ಒಂದು ವೇ ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಆ್ಯಕ್ಚುಲಿ ಲೇಟ್ ಆಯಿತು. ಆ್ಯಂಡ್ ಹೋಗ್ತಾ ನಾವು ಗಿಫ್ಟ್ ತೊಗೋಬೇಕು. ಸೊ ತುಂಬ ಕೆಲಸ ಇದೆ. ನೋಡೋಣ. ನನ್ನ ಚೇತು ಇವಾಗ ಬಂದು ಇವಾಗ ತಾನೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಇವಾಗ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಹೊರಡಬೇಕು ಅಷ್ಟೇ ಗೈಸ್. ಅಮ್ಮ ಬಾಯ್ ಜೀವಿತ್. ಬಾಯ್. ಆಟಾಡು ಗೈಸ್. ಮಳೆ ಬರ್ತಾ ಇದೆ. ಬೇಬ್ ಹಾಯ್, ಹೌ ಆರ್ ಯು? ವೆಲ್ಕಮ್ ಟು ಮೈ ಚಾನಲ್. ಚಾನಲ್ ಚೆನ್ನಾಗಿ ಕಾಣ್ತಿದ್ಯಾ? ಫುಲ್ ವೈಟ್ ಕಾಣಿಸ್ತಿದ್ಯಾ? ಸೂಪರ್ ಕೂಲ್ ಬೇಬಿ. ಹೊರಡದ ಟೈಮ್ ಆಗಿದೆ ಆಲ್ರೆಡಿ. ಹೋಗ್ತಾ ಅಂದಿವೆ. ತುಂಬ ಕೆಲಸ ಇದೆ ನಡೆಯವಾ. ಲೇಟಾಗಿ ಬಂದಿದ್ದಾಳೆ. ಹಿಂದೆ ಲಗೇಜಸ್ ಎಲ್ಲ ಇದೆ, ಡಂಪ್ ಮಾಡಿದ್ದೀವಿ. ಲೇಟಾಗಿ ಬನ್ನಿ ಹೇಳಿ ಅಂತ ಎಷ್ಟು ಇವತ್ತು ಹೇಳಿದೆ. ನೀನು ಯಾವತ್ತೂ ಲೇಟಲ್ಲಿ ಬಾ, ನಾನು ಯಾವತ್ತೂ ಬೇಗ. ಇಷ್ಟ ಆಗ್ತಿದೆ ಆ್ಯಕ್ಚುಲಿ. ಒಂದೇ ಸರಿ ಪಟ ಅಂತ ಎಲ್ಲ ಕೆಲಸ ಮಾಡಿ ಹೊರಟಿದ್ದಲ್ಲ ಅದಕ್ಕೆ. ಗೈಸ್ ಎಲ್ಲ ಆಯಿತು. ಎಲ್ಲಿಗೆ ಅಂತ ಹೇಳಿಲ್ಲ ಅಲ್ಲ. ನಾವು ಇವತ್ತು ಮಾಮ್ಸ್ ಟುಬಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಿಶಾ ತುಂಬ ಹಿಂದೆನೇ ಕರೆದಿದ್ಲು, ಬಟ್ ಅಮ್ಮಂಗೆ ಹುಷಾರಿರಲಿಲ್ಲ, ಪ್ಲ್ಯಾನೇ ಇರಲಿಲ್ಲ, ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಅಮ್ಮ ಸ್ವಲ್ಪ ಬೆಟರ್ ಅಂತ ಅನಿಸಿದ್ರು. ಆ್ಯಂಡ್ ಚೇತುಗೂ ಬೆಂಗಳೂರಲ್ಲಿ ಕೆಲಸ ಇತ್ತು. ಸೊ ಹೋಗೋಣ, ಮಿಸ್ ಮಾಡೋದು ಬೇಡ ಅಂತ ಹೇಳಿ ಇವತ್ತು ಹೊರಟಿದ್ದೀವಿ. ಫುಲ್ ಅರ್ಜೆಂಟಲ್ಲಿ ಹೊರಟಿರೋದು. ಅದಕ್ಕೆ ನಾನೇನು ಪ್ರಿಪ್ರೇಷನ್ಸೇ ಮಾಡ್ಕೊಂಡಿರಲಿಲ್ಲ. ಇವಾಗ ಆನ್ ದ ವೇ ಗಿಫ್ಟ್ ತೊಗೊಂಡು ಹೋಗಬೇಕು. ಆ್ಯಂಡ್ ಚೇತುಗೂ ಕೆಲಸ ಇತ್ತಲ್ಲ, ಹಾಗೆ ಇವಳು ತಕ್ಕೊಂಡು ಹೊರಟಿದ್ದೀನಿ. ಆ್ಯಂಡ್ ನಿಶಾನು ಹೇಳಿದ್ಲು, ಅಕ್ಕ 3 ಗಂಟೆ 4 ಗಂಟೆ ಹಂಗೆ ಬನ್ನಿ ಅಂತ. ಸೊ ನೋಡೋದು. ಆಲ್ರೆಡಿ ಇಲ್ಲೇ 12 ಆಗಿದೆ ಗೈಸ್. ಇನ್ನು ನಾನು ಶಾಪಿಂಗ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಷ್ಟಿಗೆ ಲೇಟ್ ಆಗಬಹುದು. ಸೊ ನೋಡುವ, ಹೋಪ್ ಫಾರ್ ದಿ ಬೆಸ್ಟ್. ಲೇಟ್ ಆಗಲಿ ಇವೆಂಟ್ ಅಂತ ಅಂದ್ಕೊತೀನಿ. ಗಿಫ್ಟ್ ತೊಗೊಳ್ಳೋಣ ಅಂತ ಬಂದೆ, ಬಟ್ ಯಾವುದೂ ಸಿಗ್ತಾಯಿಲ್ಲ. ಇದೊಂದು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಇದೊಳಗೆ ಇಷ್ಟ ಆಗಬಹುದು. ನೋಡೋಣ. ಇದೊಂದು ತೊಗೊಂಡಿದ್ದೀನಿ. ನಾನು ಚಿಕ್ಕಮಗಳೂರಲ್ಲಿ ಅಷ್ಟು ಲೈಕ್ ವೆರೈಟಿ ಗಿಫ್ಟ್ಸ್ ಇಲ್ಲ. ಇದಕ್ಕೆ ಈ ಬಾಕ್ಸ್ ಆಗುತ್ತಾ ನೋಡಿ ಬನ್ನಿ. ಈ ಬಾಕ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಬಾಕ್ಸಿಗೆ ಆಗುತ್ತಾ ನೋಡಿ. ಕೂರಲ್ವಾ? ಓ ಇದು ಜಾಸ್ತಿ. ಇದಕ್ಕಿಂತ ದೊಡ್ಡದಿದೆಯಾ? ಇದಕ್ಕಿಂತ ದೊಡ್ಡದು. ಅದು ಫುಲ್ ದೊಡ್ಡದಾಗ್ಬಿಡುತ್ತೆ. ಮಾಮ್ಸ್ ಟೂಬಿಗೆ ಏನು ಕೊಡೋದು ಗೈಸ್ ಗೊತ್ತಾಗ್ತಾ ಇಲ್ವಲ್ಲ. ನಂಗೆ ಆ್ಯಕ್ಚುಲಿ ಅದು ನೋಡಿದ ತಕ್ಷಣ ಇಷ್ಟ ಆಯಿತು. ಐ ಡೋಂಟ್ ನೋ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ತುಂಬ ದೊಡ್ಡದಾಗುತ್ತೆ. ಇದು ತುಂಬ ದೊಡ್ಡದಾಗುತ್ತೆ. ಹೌದು, ಫುಲ್ಲು ಸ್ಪೇಸ್ ಖಾಲಿ ಥರ ಕಾಣುತ್ತೆ. ಇದು ಬಿಟ್ಟರೆ ಬೇರೆ ಬಾಕ್ಸಸ್ ಇಲ್ವಾ? ಗೈಸ್ ರೆಡಿ ಮಾಡಿಸ್ತಾ ಇದ್ದೀನಿ.
ಸೊ ಬಟ್ಟೆ ಕಾರಲ್ಲಿದೆ, ಅದನ್ನ ಅವಳಿಗೆ ಬಟ್ಟೆ ತೊಗೊಂಡಿದ್ದೀನಿ ಅವಳಿಗೋಸ್ಕರ. ಆ್ಯಂಡ್ ಇದೆಲ್ಲ ಗಿಫ್ಟ್ಸ್ ಗೈಸ್. ಫಾರ್ ದ ಫಸ್ಟ್ ಟೈಮ್ ಆಯಿತಾ ಮಾಮ್ಸ್ ಟೂಬಿಗೆ ಈ ಥರ ಎಲ್ಲ ಗಿಫ್ಟ್ ತೊಗೊಂಡು ಹೋಗ್ತಾ ಇರೋದು. ಏನು ತೊಗೊಂಡು ಹೋಗ್ಬೇಕು ಅಂತ ನಿಜ ಗೊತ್ತಿಲ್ಲ. ಸೊ ಅದಕ್ಕೆ ಏನೋ ಒಂದು ತೊಗೊಂಡಿದ್ದೀನಿ, ಅವಳಿಗೆ ಇಷ್ಟ ಆದರೆ ಸಾಕು. ಆ್ಯಂಡ್ ಇನ್ನು ಕ್ಲಾತ್ಸ್ ಎಲ್ಲ ನಾನು ಕಾರಲ್ಲಿ ಇಟ್ಟಿದ್ದೀನಿ. ಚೇತು ವೆಯ್ಟ್ ಮಾಡ್ತಾ ಇದ್ದಾಳೆ, ಅವಳಿಗೆ ಟೈಮ್ ಆಯಿತು ಗೈಸ್. ಅವಳು ನಿಶಾ ಆ್ಯಕ್ಚುಲಿ 3 ಗಂಟೆಗೆ ಬರೋಕ್ಕೆ ಹೇಳಿದ್ದು. ನಾನು ನೋಡಿದ್ರೆ ಇವಾಗ ಐ ಥಿಂಕ್ 12:30 ಆಗಿದೆ ಅನಿಸುತ್ತೆ. ಇಲ್ಲಿಂದ 4 hours ಜರ್ನಿ ಇದೆ. 4:30ಗೆ ಹೋಗಿ ರೀಚ್ ಆಗ್ತೀವಿ ಅಂತ ಅನಿಸುತ್ತೆ. ಹೋಗೋಣ ಬನ್ನಿ. ಆ್ಯಕ್ಚುಲಿ ಲೇಟ್ ಆಗ್ತಿದ್ರೆ ನಾನೇ ಮಾಡ್ಕೊತೀನಿ ಅಂತ ಹೇಳಿದೆ, ಸೊ ಹಂಗೆ ಬಿಟ್ಟಿದ್ದಾರೆ ಗೈಸ್. ನಾನು ಆವಾಗಲೇ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ, ಇದು ಮಾಮ್ಸ್ ಟೂಬಿಗೆ ಕೊಡಂಗಿಲ್ಲ ಅಂತ ಇವಳು ನಗಾಡ್ತಿದ್ದಾಳೆ. ಯಾರು ಕೊಡ್ತಾರೆ ಅದನ್ನ ಇದಕ್ಕೆ ತಾನೇ ಕೊಡೋದು, ಹೌಸ್ ಓಪನಿಂಗ್ ಕೊಡ್ತಾರೆ. ಗೊತ್ತಿಲ್ಲ, ನನಗೆ ಇಷ್ಟ ಆಯಿತು. ಫಸ್ಟ್ ಟೈಮ್ ಅಲ್ಲ, ನಾನು ಏನು ಕೊಡ್ಲಿ ಅಂತ ಅಲ್ಲೆಲ್ಲ ಹುಡುಕ್ತೆ. ಇಲ್ಲಿ ಬೇರೆ ಏನೂ ಇಲ್ಲ, ಇರೋದೇ ಇದೊಂದು ಅಂಗಡಿ ಇದೆ. ಮತ್ತೆ ನಾನು ಬೆಂಗಳೂರಿಗೆ ಒಳಗಡೆ ಹೋದ್ರೆ ನಾವು ನಿಜವಾಗ್ಲೂ ಬರೋಕ್ಕಾಗಲ್ಲ, ಇಲ್ಲೇ ನಾನು ತಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಇದನ್ನು ತಗೊಂಡೆ. ಇಲ್ಲ ಕೃಷ್ಣನೂ ಇದೆ, ಪುಟ್ಟು ಕೃಷ್ಣ, ಹೊಟ್ಟೆ ಒಳಗಡೆ ಉಟ್ಟು ಬರಲಿ ಅಂತ. ಬಟ್ ನೀನು ಬರೀ ಕೃಷ್ಣ ತರಬೇಕಾಗಿತ್ತು, ವಿಚ್ ಇಂಡಿಕೇಟ್ಸ್ ಓಕೆ ಮುದ್ದು ಕೃಷ್ಣ ಮನೆಗೆ ಬರ್ತಾ ಇದ್ದಾನೆ, ವೆದರ್ ಇಟ್ ಇಸ್ ಅ ಬಾಯ್ ಆರ್ ಅ ಗರ್ಲ್. ಓಕೆ ಏನು ಮುದ್ದು ಕೃಷ್ಣ ಬರ್ತಿದ್ದಾನೆ ಅಂತ ಸಂಕೇತವಾಗಿ ಇರ್ತಾ ಇತ್ತು. ನೀನ್ ಮಂಗ ತರ ತಂದಿದ್ಯಾ. ನಾನೇನು ಅಂದ್ಕೊಂಡೆ ಹಸು ಕರು ಅಲ್ಲ, ಸೊ ಆ ಥೀಮಲ್ಲಿ ಆಗುತ್ತೆ ಅಂದ್ಕೊಂಡ್ರೆ. ಅದಕ್ಕೆ ಗೈಸ್ ಬೇಗ ಮದುವೆ ಆಗಬೇಕು, ಮದುವೆ ಆಗೋ ಟೈಮಲ್ಲಿ ಅಂತ ಹೇಳೋದು. ತಲೆ ಫುಲ್ಲು ನೋವ್ತಾ ಇತ್ತು, ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಆನ್ ದಿ ವೇ ಎಳ್ನೀರು ಕುಡಿತಾ ಇದ್ದೀವಿ ನಂಗೂ ಮತ್ತೆ ಚೇತುಗೂ. ಚೆನ್ನಾಗಿದ್ದೀರಾ ಅಜ್ಜಿ? ಯಾವ ಊರು? ಇದೇ ಊರ? ಇಬ್ಬರೇ ಹುಡುಗಿರು ಅಂತ ಹೇಳಿದ್ರು. ಬಾಯ್. ನೀವಿಬ್ಬರೇ ಹುಡುಗಿರು ನೋಡಿ ತುಂಬ ಖುಷಿ ಆಯಿತು, ಹಾಗೆ ಜವಾಬ್ದಾರಿ ಆಗಿರಿ ಅಂತ ಹೇಳಿ ಕಳಿಸಿದ್ರು. ಈ ಥರ ಹೇಳಕ್ಕೆ ಖುಷಿ ಆಗುತ್ತೆ, ಅಷ್ಟು ಫ್ರೀಡಮ್ ಇದೆ ಈ ಒಂದು ಯುಗದಲ್ಲಿ ಅಂತ. ಅದೆಲ್ಲ ಆಗಿನ ಜನ್ರೇಷನ್ಗೆ ಎಂಡ್ ಅದು. ನಮ್ಮ ಜನ್ರೇಷನಲ್ಲಿ ಮುಂದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಹೌದು. ಇನ್ನೇನು 5 minutes ಇದೆ. ಫುಲ್ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಮೇಕಪ್ ಎಲ್ಲ ಕಾರಲ್ಲೇ ಮಾಡ್ಕೊಂಡಿದ್ದು. ಆನ್ ದ ವೇ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಚೇತು ಆ್ಯಕ್ಚುಲಿ ತುಂಬ ಡಾರ್ಕ್ ಹಚ್ಬೇಕಾಗುತ್ತೆ ಚೇತನ. ಏನು ಲಿಪ್ಸ್ಟಿಕ್ಕು ಆಮೇಲೆ ಹಚ್ಚು ನೋಡಿ, ಇಲ್ಲಿ ಫುಲ್ ಡಲ್ ಕಾಣ್ತೀರಾ ನಿಮ್ಮ ಲಿಪ್ಸ್. ಇಲ್ಲ ಚೆನ್ನಾಗಿದೆ, ಕ್ಯೂಟಾಗಿದೆ. ಹೌದು, ಸ್ವಲ್ಪ ಡಾರ್ಕ್ ಬೇಕಿತ್ತು, ಸ್ವಲ್ಪ ಜಾಸ್ತಿ ನ್ಯೂಡ್ ಆಯಿತು. ನಿಂದು ಬಟ್ಟೆದು ನ್ಯೂಡ್ ಆಗಿದೆ. ಇದು ಎಲ್ಲಿ ತೋರಿಸು. ಚೆನ್ನಾಗಿ ಕಾಣ್ತಿದೆ, ಬಟ್ ನ್ಯೂಡ್ ಆಯಿತು ಲಿಪ್ಸ್ಟಿಕ್. ಆ್ಯಂಡ್ ನಾವು ಡ್ರೆಸ್ ಚೇಂಜ್ ಎಲ್ಲ ನಾವು ಕಾರಲ್ಲೇ ಮಾಡ್ಕೊಂಡ್ವಿ. ನಮ್ಮದಂತೂ ಸೆಕೆಂಡ್ ಓಮ್ ಅಂದರೆ ಈ ಕಾರ್ ಅಂತಲೇ ಹೇಳ್ಬೋದು. ಇರೋಬ್ಬರ ಐಟಮ್ಸ್ ಎಲ್ಲ ಇಲ್ಲೇ ಇದೆ. ಆ್ಯಂಡ್ ಆನ್ ದ ವೇ ನಾವು ಊಟಕ್ಕೆ ನಿಲ್ಲಿಸ್ಬೇಕಾಗಿತ್ತು, ಅಲ್ಲೂ ನಿಲ್ಲಿಸಲಿಲ್ಲ, ಟೈಮ್ ಆಗುತ್ತೆ ಅಂತ ಬಂದ್ವಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಡ್ರೆಸ್ ಕೋಡ್ ಇತ್ತಂತ ಇದಕ್ಕೆ, ಬ್ರೌನ್ ಕಲರ್. ನಿಶಾ ಇವಾಗ ಕಾಲ್ ಮಾಡಿ ಹೇಳಿದ್ಲು, ಐ ಮೀನ್ ಬರಬೇಕಾದ್ರೆ. ಸೊ ನೋಡಿದ್ವಿ, ಶಾಪೆಲ್ಲ ಫುಲ್ಲು ಯಾವುದೂ ಇರಲಿಲ್ಲ. ಇನ್ನು ಬೆಂಗಳೂರು ಒಳಗಡೆ ಹೋದರೆ ನಾವು ನಿಜ ಅಲ್ಲಿ ನೋಡಿಕೊಂಡು ಶಾಪೆಲ್ಲ ಮಾಡ್ಕೊಂಡು ಇಲ್ಲಿಗಂತೂ ಬರೋಕ್ಕಾಗಲ್ಲ. ಸೊ ಇದೇ ಹಾಕ್ಕೊಂಡಿದ್ದೀನಿ. ಅವಳು ನೆನ್ನೆ ಹೇಳಿದಿದ್ರೆ ನಾನು ಪ್ರಿಪೇರ್ ಮಾಡ್ಕೊತಿದ್ದೆ, ಅಥವಾ ಬೆಳಿಗ್ಗೆ ಹೇಳಿದಿದ್ರೆ ಪ್ರಿಪೇರ್ ಮಾಡ್ಕೊತಿದ್ವಿ ಇಬ್ಬರೂ. ನಾವು ತಂದಿರೋದ್ರಲ್ಲಿ ನೋಡಿದ್ವಿ ಬ್ರೌನ್ ಕಲರ್ ಯಾವುದೂ ಇಲ್ಲ. ಸೊ ನೋಡಬೇಕು ಏನಾಗುತ್ತೆ ಅಂತ. ನೀ ಹಿಡ್ಕೊತೀಯ, ನಾ ಹಿಡ್ಕೊಂಡ್ಲಾ? ನೋಡು ಏನು ಮಾಡ್ತೀಯ. ಕೊಡು, ಹಿಡ್ಕೊತೀನಿ. ಇದು ಆ್ಯಕ್ಚುಲಿ ನಿಮ್ಗೆ ಹಿಂಗೆ ಮಾಡಬೇಕು. ನಾನೇ ಮಾಡಿದ್ದಲ್ಲ, ಹೆಂಗೆಂಗೋ ಆಯಿತು. ಅದೇ ಹೆಂಗೆಂಗೋ ಮಾಡಿದ್ದಾಳೆ ಗೈಸ್. ಚೇತ ಆದರೆ ಕ್ಯೂಟಾಗಿ ಮಾಡ್ತಿದ್ದು. ಗೈಸ್ ನನ್ನ ಔಟ್ಫಿಟ್ ಹೇಗಿದೆ? ನಾನೆಲ್ಲೋ ಮಾರೋಡ್ ಥರ ಕಾಣ್ತೀನಿ. ಖಂಡಿತ. ಈ ಈವೆಂಟ್ಸಲ್ಲಿ ಮಾರ್ತಾರಲ್ಲ, ವೆಲ್ಕಮ್ ಮ್ಯಾಮ್, ಥ್ಯಾಂಕ್ ಯು. ಫುಲ್ ಇವಾಗ ಒಳಗಡೆ ಎತ್ನಿಕ್ ಅಥವಾ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿರಬೇಕು, ಚೆನ್ನಾಗಿರುತ್ತೆ ಇವಳಿಗೆ. ಆ್ಯಕ್ಚುಲಿ ಇದು ಮಾಮ್ಸ್ ಟು ಬಿ ಲೈಕ್ ವೆಸ್ಟರ್ನ್ ಅಲ್ಲ, ವೆಸ್ಟರ್ನ್ ಕಲ್ಚರ್. ಇದೇನು ಆಗಿರಲ್ಲ. ಫುಲ್ ಮಿಂಚಿಂಗ್, ಏನು ಮಿಂಚಿಂಗ್ ಇಲ್ಲ. ನೀವೇ ಆಕ್ಚುಲಿ ಮಿಂಚಿಂಗ್ ಇರೋದು. ಏನು ಮಿಂಚಿಂಗ್ ಕಲರ್ ಒಂದಿಲ್ಲ. ಏನು ಕಾರಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ಮಾಡ್ಕೊ ಬಂದಿರೋದು. ಸೇಮ್ ನಮ್ದು ಅಷ್ಟೇ. ಡ್ರೆಸ್ ಒಂದು ಇಲ್ಲಿ ಚೇಂಜ್ ಮಾಡಿದ್ವಿ, ಕಾರಲ್ಲೇ ಮೇಕಪ್. ಗೈಸ್ 4:15 ಅಂತ ಅಂದ್ರೆ ಇವಾಗ ಇನ್ನು 5:15 ಆದ್ರೂ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಆ್ಯಂಡ್ ಮಧು ಇನ್ನೂ ಬಂದಿಲ್ಲ, ಹೊರಗಡೆ ಇದ್ದಾಳೆ. ಡೆಕೋರ್ ಆಗಿಲ್ಲ.
ಡೆಕೋರ್ ನಾನು ಯಾಕೆ ಹಿಡ್ಕೊಂಡಿದ್ದೀನಿ? ಡೆಕೋರ್ ಆಗ್ತಿದೆ, ಅದರಿಂದ ಸ್ವಲ್ಪ ಲೇಟ್ ಆಯ್ತು. ನಮ್ಮ ಅಣ್ಣ ಬಂದ. ಓಕೆ, ಕ್ಯೂಟಾಗಿ ಕಾಣಿಸ್ತಿದ್ಯಾ? Thank you. ಹೋಗೋಣ, ಎಂಜಾಯ್ ಮಾಡೋಣ ಇವತ್ತು. ಯಾರ್ಯಾರು ಬಂದಿದ್ದಾರೆ ಎಲ್ಲ ಹಲೋ, ಕಾಣ್ತಿದ್ಯಾ? ಸೂಪರ್ ಸರ್ಪ್ರೈಸ್. ನಿನಗೆ ಡ್ರೆಸ್ ಕೋಡ್ ಹೇಳಿಲ್ಲ ಅವಳು, ಯಾಕೆ ಹೇಳಿಲ್ಲ? ಬರ್ಬೇಕಾದ್ರೆ ಹೇಳಿಲ್ಲ. ಕ್ಯೂಟ್. ಬಾ, ಏನಂತ ಹೇಳ್ಬೇಕು? ಹ್ಯಾಪಿ ಮಾಮ್ಸ್ ಡೇ. ಹ್ಯಾಪಿ ಅಮ್ಮ. ಚೇತು ಚಿಕನ್ ಚೇತು. ಹಾಂ, ಥ್ಯಾಂಕ್ ಯು. ಗೈಸ್ ಆಮೇಲೆ ಜಾಯ್ನ್ ಆಗ್ತೀನಿ. ಶೋರ್ ಎಂಜಾಯ್. ಥ್ಯಾಂಕ್ ಯು ಗೈಸ್. ಇವಾಗ ನಾವು ಕೂತ್ಕೊತೀವಿ. ಬೆಳಗಿಂದ ಅಕ್ಕಿ ಏನೂ ತಿಂದೇ ಇಲ್ಲ. ಇವಾಗ ಸ್ವಲ್ಪ ಕೇಕ್ ತಿಂದು ಜೀವ ಬಂತು, ಯಾಕಂದರೆ ಶುಗರ್ ಇದೆಯಲ್ಲ, ಅದಕ್ಕೆ ಕೇಕ್ ತಿಂದು ಜೀವ ಬಂತು. ಕೇಕ್ ಚೆನ್ನಾಗಿದೆ, ಅದಕ್ಕೆ ನಾನು ಫಸ್ಟ್ ಬೈಟ್ ನಾನೇ ತಿಂದೆ, ಗೊತ್ತಾ? ವೆರಿ ಗುಡ್. ಇಲ್ಲೂ ಬಿಡ್ಲಿಲ್ವಲ್ಲ ನೀನು, ಅದು ಆಶ್ಚರ್ಯ. ಅಂದರೆ ನಾನು ಎಲ್ಲೂ ಬಿಡಲ್ಲ ಜೊತೆನಾ. ಆಯಿತು ಬಿಡಿ ಮೇಡಮ್. ನಮ್ಮ ತನ ಯಾವತ್ತೂ ಎಲ್ಲೂ ಬಿಟ್ಕೊಡ್ಬಾರ್ದು ಆಯಿತಾ? ಪುಣ್ಯ, ಅಲ್ಲಿ ಯಾವ ಕ್ಯಾಮ್ರಾದಲ್ಲೂ ಅದನ್ನು ಕ್ಯಾಪ್ಚರ್ ಮಾಡಿರಲ್ಲ. ನಾನು ಫೋನ್ ಕೊಟ್ಟಿದ್ದೆ ನಿಶಂಗೆ. ಗೈಸ್, ಈ ಒಂದು ಗಿಫ್ಟ್ನ ಕೊಡ್ತಾ ಇದ್ದೀನಿ, ನೋಡುವ. ಅವ್ರದ್ದು ಫೋಟೋ ಶೂಟ್ಸ್ ಎಲ್ಲ ಆಗ್ತಾ ಇದೆ. ಮ್ಯಾಡಮ್ ಜಿ ಕ್ಯೂಟಾಗಿ ಕಾಣಿಸ್ತಿದ್ಯಾ? ಆನ್ ಆಗಿದ್ಯಾ? ಕ್ಯೂಟಾಗಿ ಕಾಣಿಸ್ತಿದ್ಯಾ? ನಂದು ನಿಜ, ನೀನು ಬಂದಿರೋದು ಹೆವಿ ಸರ್ಪ್ರೈಸ್ ನನಗೆ. ನಾನು ಅಂದರೆ ಹಿಂಟೇ ಇರಲಿಲ್ಲ ನಂಗೆ ನೀನು ಬರ್ತೀಯಾ ಅನ್ನೋದು. ಫುಲ್ ಸರ್ಪ್ರೈಸ್. ಇವಳು ನೋಡಿದ ತಕ್ಷಣ ಫುಲ್ ಶಾಕ್ ಆಗೋದೆ. ಥ್ಯಾಂಕ್ ಯು, ನನಗೋಸ್ಕರ, ನನ್ನ ಬೇಬಿಗೋಸ್ಕರ. ಚೇತು ಮತ್ತೆ ಬೇಬಿಗೋಸ್ಕರ ಬಂದಿರೋದು. ನಂಗೆ ಗೊತ್ತು ಈ ಡೈಲಾಗ್ ಹೊಡಿತೀಯ ಅಂತ. ನಿನಗೆ ಚೇತುಗೆ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ನೀವು ಇವ್ರು ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಫಸ್ಟ್ ರೆಸ್ಟ್ ಮಾಡು, ಫುಲ್ಲು ಬೇವ್ತ ಹೋಗಿದ್ಯಾ ಆಯಿತಾ? ಟುಸ್ಸಾಗಿ ಹೋಗಿದ್ದೀನಿ. ಸ್ವಲ್ಪ ರೆಸ್ಟ್ ತಗೊಂಡು ಆರಾಮಾಗಿ ನಿಂದಿರಿದ್ದೆ ಬೈಕ್ ಇದೆ ಆರಾಮಾಗಿ ಏನು ಮಾಡು, ರೆಸ್ಟ್ ಮಾಡಲ. ಡ್ಯಾಡಿನೇ ಮಾತಾಡಿಸ್ಲಿಲ್ಲ? ಡ್ಯಾಡಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಡ್ಯಾಡಿ ನಿಖಿಲ್ ಅವರು ಫುಲ್ ಕನ್ಫ್ಯೂಸ್ ಆಗಿದ್ದಾರೆ ಏನಾಗ್ತಾ ಇದೆ ಅಂತ. ಹಾಯ್, ನಮಸ್ಕಾರ. YouTube channel. ಕಾಣ್ತಾನೆ ಇಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಿದ್ದೀರಾ ನೀವು. ಡ್ಯಾಡಿ ಫುಲ್ ಬಿಸಿ. ಹಾ, ಗೊತ್ತಾಯ್ತು. ನಿಮಗೆ ಏನು ಅನ್ಸುತ್ತೆ, ಯಾವ್ದು ಪಾಪು ಆಗುತ್ತೆ ಅಂತ? ಯಾವ್ದಾದ್ರು ಓಕೆನಾ? ನನಗೆ ಹುಡುಗಿ ಬೇಕು, ಬಟ್ ನೀನ್ ಬೇಕು ಅಂದ ತಕ್ಷಣ ಇಲ್ಲಿ ಆಗ್ಬೇಕು ಆಗಲ್ಲ. ಯಾವ್ದಾಗುತ್ತೆ? ಚೆನ್ನಾಗಿ ನೋಡ್ಕೊಳ್ಳಿ. ನೋಡ್ಕೊಂತಿದ್ದೀರಾ, ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಸೀಮಂತಕ್ಕೆ ಒಂದಿನ ಮುಂಚೆ ಬರ್ಬೇಕಿಬ್ರು. ಬರ್ತೀವಿ. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಬಾಯ್ ತಟ ಹೊಡ್ತೀವಿ. ಟೈಮ್ ಆಯ್ತು. ಪಾಪ ಅವಳು ಕಾಲೆಲ್ಲ ಸೊಳ್ಳೆ ನೋಡಲಿ ಆಗ್ತಾನೆ ಇಲ್ಲ, ಅದಕ್ಕೆ. ಓಕೆ, ಹುಷಾರು. ಬಾಯ್ ತಟ ಹೋಗ್ಬಾರ್ದು. ನನ್ನ ಅವಸ್ಥೆ ನೋಡಿದ್ದೀರಾ? ಕಾಲ್ ಫುಲ್ ಬೊಬ್ಬೆ ಬೊಬ್ಬೆ ಬೊಬ್ಬೆ. ಇಲ್ಲಿ ನೋಡಿಲ್ ಚೇತು, ಫುಲ್ ಬೊಬ್ಬೆ. ಆಗ್ತಿಲ್ಲ, ನಮಗೆ ಬೇಗ ಹೋಗಬೇಕು. ಅಂದರೆ ನಾವು ಉಳ್ಕೊತೀವಲ್ಲ, ಅಲ್ಲಿ 10 o'clock ಕ್ಲೋಸ್ ಮಾಡ್ತಾರೆ. ಸೊ ಇಲ್ಲಿಂದ ಹೋಗೋ ಅಷ್ಟಿಗೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಬೇಗ ಹೊರಟ್ವಿ. ಅವ್ರು ಎಂಜಾಯ್ ಮಾಡಲಿ ಆ್ಯಂಡ್ ವಿಶಸ್ ಹೇಳ್ತಾ ನಾವು ಹೋಗ್ತಾ ಇದ್ದೀವಿ. ಯಾರೋ ಬಂದರು. ಅಂತೂ ರೆಸ್ಟೇ ಮಾಡಲ್ಲ ಪಾಪ. ಎಷ್ಟು ಎನರ್ಜಿ ಆಗಿದ್ದಾಳೆ ಅಂತ ಅಂದರೆ, ಅವಳು ನೋಡಿದ್ರೆ ನಾನು ಯಾಕೆ ಈ ಥರ ಸಪ್ಪಗಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಎನರ್ಜಿ ಆಗಿದ್ದಾಳೆ. ಆ್ಯಂಡ್ ಇವಾಗ ಮನೆಗೆ ಹೊರಡ್ತೀನಿ. ಸಕ್ಕರಾಗಿತ್ತು ಇವತ್ತಿನ ಡೇ. ಆಸಮ್. ಇವಾಗ ಏನು ಕಾರಿಗೆ ಹತ್ತ ತಕ್ಷಣ ಪ್ಯಾಂಟ್ ಹಾಕೊಂತೀನಿ ಗೈಸ್. ನಾನು ಆಗ್ತಾನೆ ಇಲ್ಲ, ನನಗೆ ಅಲ್ಲೇ ತಿನ್ನೋಕ್ಕಾಗ್ತಾ ಇಲ್ಲ ಸ್ನ್ಯಾಕ್ಸ್ ಎಲ್ಲ. ಓಹ್ ಬಾ, ನನಗೆ ಸುಸ್ತಾಗಿದೆ ಪಾಪ. ಅವಳಿಗೆ ಇನ್ನೆಷ್ಟು ಸುಸ್ತಾಗುತ್ತೆ ಅಲ್ಲ, ಈವೆಂಟ್ಸು, ಫೋಟೋ, ವೀಡಿಯೋ. ಬಟ್ ಏನೂ ಮಾಡೋಕ್ಕಾಗಲ್ಲ. ಮೆಮೊರಿ ಎಲ್ಲ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಸ್ಯಾಕ್ರಿಫೈಸ್ ಮಾಡಲೇಬೇಕು ಅಲ್ಲ ಚೇತು? ಇಲ್ಲ ಅಂತ ಅಂದರೆ ಮೆಮೊರಿನೇ ಇರಲ್ಲ. ಬಂದಿದ್ದು ತುಂಬ ಖುಷಿ ಆಯಿತು ನನಗಂತೂ. ನಮ್ಮ ಮನೆಗಳಲ್ಲಿ ಹೊಡೆದ್ಬಿಡೋರು. ಆ್ಯಕ್ಚುಲಿ ಹೌದು, ಇವ್ರ ಮನೇಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಪೇಷನ್ಸ್ ಇಟ್ಕೊಂಡಿದ್ದಾರೆ. ನಮ್ಮ ಮನೇಲಿ ಈ ಥರ ನಿಜವಾಗ್ಲೂ ಎಲ್ಲಿ ಅರ್ಧ ಗಂಟೆ ಒಂಚೂರು ಇದಾದರೆ ಮುಗೀತು. ಯಾವಾಗ ನೋಡಿದ್ರು ಫೋಟೋ ವೀಡಿಯೋ ಅಂತ ಬೈತಿರ್ತಾರೆ. ಗೊತ್ತಿಲ್ಲ ಅವರಿಗೆ ಪಾಪ. ನಂದು ಇದೇ ಕೆಲಸ. ಆ್ಯಂಡ್ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂತ. ಆಮೇಲೆ ಅಯ್ಯೋ ನಾವು ಈ ಥರ ಫೋಟೋನೇ ತೆಗೆಸ್ಕೊಂಡಿಲ್ವಲ್ಲ ಅಂತ ನಾನು ಎಷ್ಟು ಬರ್ಡೇಗೆ ಆ ಥರ ಅಂದ್ಕೊಂಡಿದ್ದೀನಿ ಗೊತ್ತಾ. ಏನಾಗುತ್ತೆ ಗೊತ್ತಾ, ಎಂಜಾಯ್ ಮಾಡೋಣ, ಫೋಟೋ ವಿಡಿಯೋ ಬೇಡ ಎಂಜಾಯ್ ಮಾಡೋಣ ಅಂತ ಹೇಳಿ ಸ್ಕಿಪ್ ಮಾಡ್ತೀವಿ. ನಾವು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತೀವಿ ಅಥವಾ ಏನಾದರೂ ಬೇರೆ ಗೇಮ್ಸ್ ಆಡೋಕ್ಕೆ ಹೋಗ್ತೀವಿ. ಫೋಟೋ ವೀಡಿಯೋನೇ ಇರಲ್ಲ. ಯಪ್ಪ, ನನ್ನ ಕಾಲು ನೋಡೋಕ್ಕಾಗ್ತಿಲ್ವೇ ಚೇತು? ಅಯ್ಯೋ ದೇವ್ರೇ.
ಇಷ್ಟು ಡೆಲಿಕೇಟ್ ಆಗಿರ್ಬಾರ್ದು ಕಂದ ನೀನು. ನಾನು ಡೆಲಿಕೇಟ್ ಆಗಿಲ್ಲ ಅಲ್ಲ ಕಣೆ, ಕಚ್ಚಿದ್ರೆ ಡೆಲಿಕೇಟ್ ಅಂತಾರ. ನಾನೇನು ಈ ಸೈನೇ ಇಷ್ಟು ಶಾರ್ಟ್ಸ್ ಹಾಕೋ ಬಂದಿರೋದು ಅಂದರೆ ಬಾಡಿಕಾನ್ ಶಾರ್ಟು. ಸರಿ ಗೈಸ್, ಇವಾಗ ಬೆಂಗಳೂರಿಗೆ ಹೋಗಿ ನಿಮಗೆ ಸಿಗ್ತೀನಿ. ಅಂದರೆ ಬೆಂಗಳೂರಲ್ಲೇ ಇದ್ದೀವಿ, ಬೆಂಗಳೂರಿಂದ ಹೊರಗಡೆ ಇದ್ದೀವಿ ಗೈಸ್, ಇವಾಗ ಹೋಗ್ಬೇಕು. ಓ ವಾವ್, ನಂಗೆ ಈ ಥರ ಎಲ್ಲ ಇದೆ ನೈಸ್. ಏನು ಆ ಡೋರ್ ಓಪನ್ ಆಗಿರೋದಕ್ಕೆ ನಂಗೆ ಆನೇ ಆಗ್ತಾ ಇಲ್ಲ. ಇವತ್ತೇ ನಾನು ಇದನ್ನ ಏನು ಅನ್ಲಾಕ್ ಮಾಡಿದ್ದೀನಿ. ಓಕೆ, ಇವಾಗ ಇವಾಗಲೂ ಆನ್ ಆಗ್ತಾ ಇಲ್ಲ. ಆಯಿತು. ಕ್ರೇಜಿ ಕಣೆ, ನಿನ್ನ ಕಾರ್ ಮಾತ್ರ ಸೂಪರ್ ಆಗಿದೆ. ಏನೋ ಚಡಿ ಚಡಿ ಹೋಗೋಣ ಇವಾಗ. ಚಲೋ. ನನಗೇನು ಇಷ್ಟ ಆಯ್ತು ಹೇಳು? ಏನು? ನನಗೆ ಆ ಕೇಕ್ ಇಷ್ಟ ಆಯಿತು, ಮ್ಯಾಂಗೋ ಕೇಕು. ಆಮೇಲೆ ನಂಗೆ ಆ ಬನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು 2 ಸರಿ ಹಾಕೊಂಡು ತಿಂದೆ ಗೈಸ್. ನಾನು ನಿಮಗೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ, ತಿನ್ನೋದ್ರಲ್ಲಿ ನಾನು ಬ್ಯುಸಿ ಆಗಿದ್ದೆ, ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ನೀವು ಎಲ್ಲ ಮೋಸ್ಟ್ಲಿ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲೇ ಬಂದಿರುತ್ತೆ, ಕವರ್ ಆಗಿರುತ್ತೆ ಅಷ್ಟೇ ಗೈಸ್. ಅಲ್ಲೋಗಿ ಚೇತು, ಇಲ್ಲೋಗಿ ಹಿಂಗೆ ಬಾ, ಈಸಿ ಇದೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಪಾರ್ಕಿಂಗ್ ಇರೋದು, ನಾವು ಅಲ್ಲಿ ರೋಡಲ್ಲಿ ನಿಲ್ಸಿದ್ದೀವಿ. ಅದೇ ಅಂದ್ಕೊಂಡೆ ಸ್ಟಾರ್ಟಿಂಗಲ್ಲಿ ಯಾಕೆ 2 ಕಾರ್ ಕಾಣ್ತಿದ್ಯಲ್ಲ ಅಂತ. ಓಕೆ, ಇವಾಗ 5-6 ನಿಮಿಷ ಇದೆ ಹೋಗಬೇಕು. ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 1.5 ಗಂಟೆ ತೊಗೊಂಡ್ವಿ ಅಲ್ವೇ? ಅದಕ್ಕಿಂತ ಜಾಸ್ತಿನೇ ತೊಗೊಂಡ್ವಿ. ಫುಲ್ ಟ್ರಾಫಿಕ್ ಇತ್ತು. ಇವತ್ತು ಬೇರೆ ಶನಿವಾರ, ಬ್ಯಾಂಗ್ಳೂರು ಫುಲ್ ಟ್ರಾಫಿಕ್ ಇತ್ತು. ಆ್ಯಂಡ್ ಇವಾಗ ಮನೆಗೆ ಹೋಗಿ ತಲುಪ್ತೀವಿ. ಆ್ಯಂಡ್ ಈ ವಿಡಿಯೋ ಎಂಡ್ ಮಾಡಿರಲಿಲ್ಲ, ಸೊ ಹೋಗೋಕ್ಕಿಂತ ಮುಂಚೆ ಅಂದರೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹೋದ ತಕ್ಷಣ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಗೈಸ್. ಯಾಕೋ ಬೆಳಿಗ್ಗೆಯಿಂದ ತಲೆ ನೋವು 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 ನೋವು, ಆಮೇಲೆ ಫುಲ್ಲು ಕಾಲೆಲ್ಲ ಬೊಬ್ಬೆ ಬಂದಿದೆ, ಅದಕ್ಕೂ ಎಣ್ಣೆ ಹಚ್ಕೊಂಡು ಮಲ್ಕೋಬೇಕು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ನಿಮಗೆ ಸಿಗ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಶುಭರಾತ್ರಿ ಗಾಯ್ಸ್.